ವೃಷ ಎಂಬ ಶಬ್ದಕ್ಕೆ ಗಂಡು ಅಂತನೂ ಅರ್ಥ ಇದ್ದೇ ಇದೆ. ವೃಷ ಎಂಬ ಶಬ್ದಕ್ಕೆ ಕೇವಲ ವೃಷಭ, ಎತ್ತು, ಗೂಳಿ ಅಂತ ಮಾತ್ರ ಅರ್ಥ ಆಗಬೇಕಾಗಿಲ್ಲ, ಗಂಡು ಅಂತನೂ ಅರ್ಥ ಆಗ್ತದೆ. ಅದು ಈ ಬೃಹದಾರಣ್ಯಕ ಉಪನಿಷತ್ತಿನ 3ನೇ ಅಧ್ಯಾಯದಲ್ಲಿ ವಾಣಿ ಬ್ರಹ್ಮರಿಂದ ದೇವತೆಗಳ ಸೃಷ್ಟಿ ಅದನ್ನು ವರ್ಣನೆ ಮಾಡುವಂತಹ ಒಂದು ಪ್ರಸಂಗ. ಪ್ರಾಜಾಪತ್ಯ ಬ್ರಾಹ್ಮಣ ಆರಂಭದಲ್ಲೇ ನಮಗದು ಸಿಗುತ್ತದೆ. ಅಲ್ಲಿ ಅಶ್ವವೃಷ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ಅಶ್ವವೃಷ ಅಂದ್ರೆ ಗಂಡು ಕುದುರೆ ಅಂತ ಅದಕ್ಕೆ ಅರ್ಥ. ಸರಸ್ವತಿ ಗೋವಾದಳು, ಆಗ ಈ ಚತುರ್ಮುಖ ಬ್ರಹ್ಮ ವೃಷಭನಾದ. ಮುಂದೆ ವಡವ ಇತರ ಅಭವತ್, ಅವಳು ಹೆಣ್ಣು ಕುದುರೆ ಆದಾಗ ಅಶ್ವವೃಷ ಇತರ, ಇವನು ಗಂಡು ಕುದುರೆ ಆದ ಅಂತ ಹೀಗೆ ವರ್ಣನೆ ಇದೆ. ಆದ್ರಿಂದ ವೃಷ ಅಂದ್ರೆ ಕೇವಲ ಗೂಳಿ ಆಗಬೇಕಾಗಿಲ್ಲ, ವೃಷ ಅಂದ್ರೆ ಗಂಡು ಪ್ರಾಣಿ ಅಂತ ಅರ್ಥ ಆಗಬಹುದು. ಇಂಗ್ಲಿಷ್ನಲ್ಲೂ ಕೂಡ ಬುಲ್ ಅನ್ನೋ ಶಬ್ದ ಏನಿದೆ ಅದು an adult male of a certain large mammals such as whales, elephants, camels and seals ಅಂತ ಹೇಳ್ತಾರೆ. ತಿಮಿಂಗಿಲಗಳು, ಆನೆಗಳು, ಮತ್ತೆ ಒಂಟೆಗಳು, ಸೀಲ್ ಪ್ರಾಣಿಗಳು, ಇವುಗಳೆಲ್ಲದಕ್ಕೂ ಸಂಬಂಧಪಟ್ಟಂತಹ ಗಂಡು ಪ್ರಾಣಿಯನ್ನ ಬುಲ್ ಅನ್ನೋ ಶಬ್ದದಿಂದ ಹೇಳ್ತಾರೆ. ಹಾಗಾಗಿ ಬುಲ್ ಎಲಿಫೆಂಟ್, ಬುಲ್ ಕ್ಯಾಮೆಲ್, ಬುಲ್ ವೇಲ್ ಹೀಗೆಲ್ಲ ಅದನ್ನ ಹೇಳ್ತಾರೆ. ಅದಕ್ಕೆ ಪ್ರತಿಯಾಗಿ ಕೌ ಎಲಿಫೆಂಟ್ ಅಂತ ಹೀಗೂ ಕೂಡ ಅಲ್ಲಿ ಶಬ್ದ ಪ್ರಯೋಗ ಕೇಳಿ ಬರ್ತದೆ. ಫಿಮೇಲ್ ಎಲಿಫೆಂಟ್, ಮೇಲ್ ಎಲಿಫೆಂಟ್ ಅಂತ ಹೀಗೆ ಹೇಳೋದಕ್ಕಿಂತ ಬುಲ್ ಎಲಿಫೆಂಟ್ ಮತ್ತು ಕೌ ಎಲಿಫೆಂಟ್ ಅಂತ ಶಬ್ದಗಳು ಕೇಳಿ ಬರ್ತವೆ. ಈ ಲಾರ್ಜ್ ಸ್ಟ್ರಾಂಗ್ ಮ್ಯಾನ್ ಅಂತಾನೆ ಆ ಬುಲ್ ಅಂತ ಅನ್ನೋದಕ್ಕೆ ಅರ್ಥವನ್ನ ವರ್ಣನೆ ಮಾಡ್ತಾರೆ. ಕೌ ಅನ್ನೋದಕ್ಕೂ ಕೂಡ a female member of other large species of mammal, including the bovines, moose, whales, seals, hippos, rhinos, elephants ಅಂತ ಹೀಗೆ ಅದರ ವರ್ಣನೆ ಇದೆ.